ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಫಿದಾ ಸ್ತ್ರೀ 27 ಆಗಸ್ಟ್ 1998 11:50 ಬೆಂಗಳೂರಲ್ಲಿ ಜನನ. ಸ್ವಾತಿ ನಕ್ಷತ್ರ, ತುಲಾ ರಾಶಿ, ವೃಷಭ ಲಗ್ನದಲ್ಲಿ ಜನನ. ವೃಷಭ ಲಗ್ನದಲ್ಲಿ ಜನನ. ಬ್ರಹ್ಮಯೋಗದಲ್ಲಿ ಹುಟ್ಟಿದ್ದೀರ ನೀವು ಫಿದಾ ಅವರೇ. ಒಳ್ಳೆಯದು, ನೋ ಪ್ರಾಬ್ಲಮ್. ಬನ್ನಿ, ಹಾಗಾದರೆ ನಿಮ್ಮ ಜಾತಕದ ಏನಿದೆ ಏನಿಲ್ಲ ನೋಡ್ಕೊಂಡು ಬರೋಣ. ಒಂದು, ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ, 24 to 29 ಆಗಲಿ, ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ, 24 to 29 ಅಂದರೆ 65ರಿಂದ 100 ವರ್ಷ ಅಂತೇಳಿ, 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ. ಬನ್ನಿ, ಹಾಗಾದರೆ ಭಾವವನ್ನು ನೋಡೋಣ. ಇದು 1ನೇ ಭಾವ, ಇದು 4ನೇ ಭಾವ, ಇದು 10ನೇ ಭಾವ, ಇದು 7ನೇ ಭಾವ. ಇದನ್ನ ಕೇಂದ್ರ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಕೇಂದ್ರ ಅಂತ ಕರಿತೀವಿ. ಇದು ಕೇಂದ್ರ. ಸೊ ಅದೇ ರೀತಿ 2 ಧನೇಶ, 11 ಲಾಭೇಶ. ಅದೇ ರೀತಿ 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50. ಹೌದು, 50-50 ಆಗುತ್ತೆ. ನೋಡಿ ಫಿದಾ ಅವರೇ, ಜಾತಕ ಬಹಳ ಕೆಟ್ಟಿದ್ದಾರೆ. ಬಹಳ ಅಂದ್ರೆ ಬಹಳ ಕೆಟ್ಟಿದೆ. ಇಡೀ ಜಾತಕದಲ್ಲಿ ಗುರು ಮತ್ತು ಸೂರ್ಯನ್ ಬಿಟ್ರೆ ಉಳ್ಕಿದವ್ರು ಎಲ್ಲರೂ ಕೆಟ್ಟಿದ್ದಾರೆ. ಈ ಜಾತಕ ಹೆಂಗೆ ಹೇಳಬೇಕು ಅಂತಾನೆ ಗೊತ್ತಿಲ್ಲ ನನಗೆ. ನೋಡಿ, ವೃಷಭ ಲಗ್ನದ ಯೋಗ ಕಾರಕ ಗ್ರಹ 1ನೇದೇ ಶುಕ್ರ ಕೆಟ್ಟಿದ್ದಾನೆ. 2ನೇದು ಬುಧ, ಅವನು ಕೆಟ್ಟಿದ್ದಾನೆ. 3ನೇದು ಶನಿ, ಅವನು ಕೆಟ್ಟಿದ್ದಾನೆ. 4ನೇದು ಸೂರ್ಯ, ಅವ ರಾಹು ಪೀಡಿತನಾಗಿದ್ದಾನೆ. ಇಲ್ಲಿ ರಾಹು ಶಾಂತಿ ಆಗಲಿಲ್ಲ ಅಂದ್ರೆ ಭಾಳ. 5ನೇದು ಚಂದ್ರ, ಅವ 6ನೇ ಮನೆಯಲ್ಲಿದ್ದಾನೆ. ರಾಹು ಕೇತು ಮಿತ್ರರು, ಬಟ್ ಗ್ರಹಣ ದೋಷ ಆಗಿದೆ, ಶನಿ ನೀಚ ಆಗಿದ್ದಾನೆ, ಅವನು ಕೆಟ್ಟಿದ್ದಾನೆ. ಅದು ಅಲ್ಲದೆ ಗುರು ಅತಿ ಕೆಟ್ಟ ಗ್ರಹ, ಕುಜ ಅತಿ ಕೆಟ್ಟ ಗ್ರಹ. ಕುಜ 3ನೇ ಮನೆಯಲ್ಲಿ ನೀಚ ಆಗಿದ್ದಾನೆ, ಗುರು ತನ್ನ ಸ್ವಂತ ಮನೆಯಲ್ಲಿದ್ದಾನೆ. ಸೂರ್ಯ ಹಾಗೂ ಗುರುನ್ ಬಿಟ್ರೆ ಈ ಜಾತಕದಲ್ಲಿ ಯಾರೂ ಒಳ್ಳೆ ಗ್ರಹಗಳು ಕಾಣಕ್ಕೆ ಸಿಗಲ್ಲ. ಹೌದು, ಜಾತಕ ಬಹಳ ಕೆಟ್ಟಿದೆ. ಹೆಂಗೆ ಹೇಳಬೇಕು ಅಂತಾನೆ ಗೊತ್ತಿಲ್ಲ ನನಗೆ. ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋದೇ ನನಗೆ ತೊಂದರೆ ಆಗಿದೆ. ನೋಡಿ, ವಕ್ರೀಗತಿ, ನೋಡಿ ಇಲ್ಲಿ ವಕ್ರಗತಿ, ನೀಚ, ನೋಡಿ ನೀಚ ಗ್ರಹ, ಭಾಳ ಕಷ್ಟ ಅನುಭವಿಸ್ತೀರ ನೀವು. ಇದು ಮಾತ್ರ ಕಟ್ಟಿಟ್ಟ ಬುದ್ಧಿ. ಹೌದು, ಲೈಫ್ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ. ನೋಡಿ, 3ನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಮತ್ತು ಕುಜ. 1ನೇ ಮನೆಯಲ್ಲಿ ಯಾರಿಲ್ಲ, 2ನೇ ಮನೆಯಲ್ಲೂ ಯಾರಿಲ್ಲ. ನೋಡಿ, ಬುಧ ಶುಕ್ರ 3ನೇ ಮನೆಯಲ್ಲಿ ಬಂದು ಕೂತಿದ್ದಾರೆ. ಯಾರು ಇವನು? 2 ಮತ್ತು 5ನೇ ಭಾವದ ಸ್ವಾಮಿ, ಪ್ಲಸ್ ಇವನು 1ನೇ ಭಾವದ ಸ್ವಾಮಿ, 3ನೇ ಭಾವದಲ್ಲಿ ಬಂದು ಕೂತಿದ್ದಾರೆ. ನೋಡಿ, ಇಲ್ಲಿ ವಸುಮತಿ ಯೋಗ, ಪ್ರಬಲ ವಸುಮತಿ ಯೋಗ ಜನರೇಟ್ ಆಗುತ್ತೆ, ಒಪ್ಕೋತೀನಿ ನಾನು. ಆದರೆ ಇವು ವಸುಮತಿ ಯೋಗ ಜನರೇಟ್ ಆಗುತ್ತೆ. ಆದರೆ 2, 5 1ನೇ ಭಾವದ ಫಲ ಸಿಗೋದಿಲ್ಲ ರೀ.
ಇನ್ ಟೈಮ್ ಸಿಗೋದಿಲ್ಲ. ಮೂರನೇ ಭಾವಕ್ಕೆ ಬಂದು ಕುಂತ್ರೆ ಮುಗಿದೋಯ್ತು. ಹೌದು, ಗುಡ್ಡಕ್ಕೆ ಮಣ್ಣು ಹೊರೋದು ಅಂತಾರೆ. ಬಹಳ ಲೇಟ್ ಆಗುತ್ತೆ, ನಿಮಗೆ ಬಹಳ ಡಿಲೇ ಆಗುತ್ತೆ, ಬಹಳ ಅಂದ್ರೆ ಬಹಳ ಡಿಲೇ ಆಗುತ್ತೆ. ಇನ್ ಟೈಮ್ ಯೌವನ ಇದ್ದಾಗ ಹಲ್ಲಿದ್ದಾಗ ಕಡ್ಲಿರುವುದಿಲ್ಲ, ಕಡ್ಲಿದ್ದಾಗ ಹಲ್ಲಿರುವುದಿಲ್ಲ ಅಂತ, ಹಲ್ಲಿರುವುದಿಲ್ಲ ಅಂತ, ಆ ರೀತಿ ಜೀವನ ನಿಮ್ದು ಹಾಗೆ ಆಗುತ್ತೆ. ನೋಡಿ, 1ನೇ ಭಾವ ಬಹಳ ಕಷ್ಟಕ್ಕೆ ಬೀಳ್ತೀರ ನೀವು. ಏನ್ ಮಾಡ್ಬೇಕು ನಾವು? ಅಷ್ಟು ಹೇಳ್ಕೊಳ್ಳೋಷ್ಟು ವ್ಯಕ್ತಿತ್ವ ಚೆನ್ನಾಗಿರೋದಿಲ್ಲ, ಒಳ್ಳೆ ಗುಣಗಳು ಬೆಳೆದಿರೋದಿಲ್ಲ, ವಿಚಾರಗಳಿಗೆ ಬೆಲೆ ಸಿಗೋದಿಲ್ಲ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ, ಕೆಪಾಸಿಟಿ ಮೆಂಟಲಿ ಫಿಸಿಕಲಿ ಕೆಪಾಸಿಟಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ, ಆಸೆ ಆಕಾಂಕ್ಷೆಗಳು ಈಡೇರೋದಿಲ್ಲ, ಒಳ್ಳೆ ಇಮೇಜ್ ಬೆಳೆಯೋದಿಲ್ಲ, ಬುದ್ಧಿವಂತಿಕೆ ನಡೆ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ, ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಇರುತ್ತೆ, ಒಳ್ಳೆ ಟೇಸ್ಟ್ ಇರುವುದಿಲ್ಲ. ಇದು 1ನೇ ಭಾವದ ಫಲ, ಕೆಟ್ಟ ಫಲ. 3ನೇ ಭಾವದಲ್ಲಿ ಸಿಗಲ್ಲ ರೀ, ಭಾವಗಳ ಫಲ ಸಿಗಲ್ಲ. 3ನೇ ಭಾವದಲ್ಲಿ ಫಲ ಸಿಗುವುದಿಲ್ಲ, ವ್ಯವಹಾರಗಳು ಅಷ್ಟು ಹೇಳ್ಕೊಳ್ಳೋಷ್ಟು ನಡೆಯೋದಿಲ್ಲ, ಬಿಹೇವಿಯರ್ ಬಹಳ ವ್ಯತ್ಯಾಸ ಕಂಡು ಬರುತ್ತೆ, ಒಳ್ಳೆ ಹ್ಯಾಬಿಟ್ಸ್ ಇರೋದಿಲ್ಲ, ನಡವಳಿಕೆಯಲ್ಲಿ ಬಹಳ ಕೆಟ್ಟ ವ್ಯತ್ಯಾಸಗಳಿರುತ್ತೆ, ದುಡ್ಡಿನ ಒಳ ಸರಿ ಇರುವುದಿಲ್ಲ, ಸಂಬಂಧಿಗಳು ಸಹಾಯ ಮಾಡೋದಿಲ್ಲ, ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ, ಹಣವನ್ನು ಸೇವ್ ಮಾಡುವುದಿಲ್ಲ, ಊಟದಲ್ಲಿ ಸ್ವಚ್ಛಂದ ಇರುವುದಿಲ್ಲ, ಪರಿವಾರದ ಸ್ಥಿತಿ ಬಹಳ ಕೆಟ್ಟದಾಗಿರುತ್ತೆ, ಇನಿಷಿಯಲಿ ಸ್ಟಡೀಸ್ ಚೆನ್ನಾಗಿರುವುದಿಲ್ಲ, ನಿಮ್ಮ ಮಾತಿನ ದಾಟಿ ಅಷ್ಟು ಹೇಳ್ಕೊಳ್ಳಿರುವುದಿಲ್ಲ, ಸಂಸ್ಕಾರ ನೆಮ್ಮದಿ. 5ನೇ ಭಾವ ಒಳ್ಳೆ ಎಜುಕೇಶನ್ ಇರುವುದಿಲ್ಲ, ಒಳ್ಳೆ ದಾಂಪತ್ಯ, ಸೆಕ್ಷುವಲ್ ಲೈಫ್ ಬಹಳ ಇರುತ್ತೆ, ವಿಪರೀತ, ಮಕ್ಕಳ ಭಾಗ್ಯ, ಒಳ್ಳೆ ಟ್ಯಾಲೆಂಟ್ ಬೆಳೆಯೋದಿಲ್ಲ, ಪಾಪ್ಯುಲಾರಿಟಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ, ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗೋದು ಗ್ಯಾರಂಟಿ, ಕಾಂಪಿಟೇಷನ್ ಎಕ್ಸಾಮ್ಸ್ ಆಗಲಿ ಅಥವಾ ಕಷ್ಟ ಅಂತ ಬಂದ್ರೆ ನಿಮಗೆ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಸುಖ ಶಾಂತಿ ಬಹಳ ಕಷ್ಟ ಆಗುತ್ತೆ, ಕಷ್ಟಗಳು ಬರೀ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತವೆ, ಸಾಧನೆಗೆ ದಾರಿ ಸಿಗೋದಿಲ್ಲ, ಒಳ್ಳೆ ಗುಣಗಳು ಬೆಳೆಯೋದಿಲ್ಲ, ಒಳ್ಳೆ ಪಾಪ್ಯುಲಾರಿಟಿ ಆಗಲಿ ಒಳ್ಳೆ ಪಬ್ಲಿಕ್ ಇಮೇಜ್ ಆಗಲಿ ಬೆಳೆಯೋದಿಲ್ಲ. ಇದು 5ನೇ ಭಾವದ ಫಲ. ಯಾರ ಜಾತಕದಲ್ಲಿ ವಸುಮತಿ ಯೋಗ ಆಗುತ್ತೋ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲ ಸಿಗುತ್ತೆ. 40 ಇಲ್ಲ 45 ಏಜ್ ಆದ್ಮೇಲೆ ತಗೊಂಡೇನ್ ಮಾಡ್ತೀರ? ಮಕ್ಕಳಿಂದ ಸುಖ ಕಂಡ್ರೆ ಕಾಣಬಹುದು ನೀವು. ಹೌದು, ಹುಟ್ಟುವ ಮಕ್ಕಳಿಂದ ನೆಮ್ಮದಿ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಅಂತಸ್ತು, ಸ್ಥಾನ, ಮಾನ ನೀವು ಕಾಣೋದಿದ್ರೆ ಮಕ್ಕಳಿಂದನೇ ಕಾಣಬೇಕು, ಇಲ್ಲ ಸಾಧ್ಯನೇ ಇಲ್ಲ. ವಸುಮತಿ ಯೋಗದ ಕ್ವಾಲಿಟಿ ಇದು. ನೋಡಿ, 4ನೇ ಭಾವದಲ್ಲಿ ರಾಹು ಶಾಂತಿ ಆಗ್ಲಿಲ್ಲ ಅಂದ್ರೆ ನೋಡಿ, ಇಲ್ಲಿ 1, 4, 7 ಮತ್ತು 10 ಕರೆಕ್ಟಾ? 4ರಲ್ಲಿ ರಾಹು ಗ್ರಹಣ ದೋಷ ಜನರೇಟ್ ಮಾಡಿದ್ದಾನೆ, ಕರೆಕ್ಟಾ? ಈ ಮನೆಯ ಸ್ವಾಮಿ ಇಲ್ಲಿ ನೀಚ್ ಆಗಿದ್ದಾನೆ, ಹಾಗಾಗಿ ಇಲ್ಲಿ ಕಾಲಸರ್ಪ ದೋಷ ಜನರೇಟ್ ಆಯ್ತು. ಹೌದು, ವಿಪರೀತ ಕಷ್ಟಗಳನ್ನು ಮಾಡುತ್ತೀರ ನೀವು, ವಿಪರೀತ ಸಾಲವನ್ನು ಮಾಡ್ಕೋತೀರ, ಜಗಳ ಜಾಪತ್ರೆಯ ಜೀವನ ಕೂಡ ಇರುತ್ತೆ, ವಿರೋಧಿಗಳು ನಿಂತ್ಕೋತಾರೆ, ಆರೋಗ್ಯದ ಸಮಸ್ಯೆ ಕಾಡುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇಲ್ದಂಗೆ ಆಗ್ಬೋದು, ವಿವಾದಗಳಿಗೆ ಗುರಿಯಾಗ್ತೀರಿ, ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ, ಎಲುಬು ಕೀಲು ಸ್ನಾಯು ಮತ್ತು ನರಗಳ ತೊಂದರೆ ಬರುವುದಲ್ಲದೆ ತಂದೆಯ ವ್ಯವಹಾರ ಕೆಟ್ಟೋಗುತ್ತೆ. ಕಾಲಸರ್ಪ ದೋಷ. ನೋಡಿ, ಸೂರ್ಯ ಗ್ರಹಣ ದೋಷ 4ನೇ ಮನೆಯಲ್ಲಿ. ನೀವು ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಮಾತ್ರ 4ನೇ ಭಾವದ ಫಲ, ಇಲ್ಲಾಂದ್ರೆ ಇಲ್ಲ, ಇಲ್ಲಾಂದ್ರೆ ಇಲ್ಲ. ಇದು ಪ್ಯೂರ್ಲಿ ಗ್ರಹಣ ದೋಷ ಆಗುತ್ತೆ. ಹೌದು, ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ನಿಮ್ಗೆ ಗ್ರಹಣ ದೋಷ ಇಲ್ದಂಗಾಗುತ್ತೆ. ಹೌದು, ಇಲ್ಲ ಅಂದ್ರೆ ಇಲ್ಲ, 4ನೇ ಮನೆಯಲ್ಲಿ ಯಾವುದೂ ಸಿಗಲ್ಲ ನಿಮಗೆ. ಸೂರ್ಯ ಇದು ರಾಹು ಆ ಮನೆಯಲ್ಲಿ ಒಳ್ಳೇದಲ್ಲ. ಗ್ರಹಣ ದೃಶ್ಯ ನೀವು ನಾಗ ಪ್ರತಿಷ್ಠಾಪನೆ ಮಾಡ್ಕೊಂಡ್ರೆ
ತಾಯಿ ಜೊತೆಗೆ ಒಳ್ಳೆಯ ವ್ಯವಹಾರ ಮತ್ತು ವ್ಯಾಮೋಹ ಪ್ರೀತಿ ಇರುತ್ತೆ, ಒಳ್ಳೆಯ ವ್ಯವಹಾರ ನಡೆಯುತ್ತೆ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆಯ ಪ್ರಾಪರ್ಟಿ ಮಾಡ್ತೀರಿ, ಹೈಯರ್ ಎಜುಕೇಷನ್ ಮಾಡ್ಕೊತೀರಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ, ಮನೆ ಸ್ಥಿತಿ ಚೆನ್ನಾಗಿರುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ, ಮೂವರಲ್ಲಿ ನ್ಯೂ ಪ್ರಾಪರ್ಟಿ ಖರೀದಿ ಮಾಡ್ತೀರಿ. ಒಂದು ವೇಳೆ ನಾನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವು ಏನ್ ಹೇಳಿದ್ನಲ್ಲ ಈಗ ನಾನು, ಅವು ಯಾವೂ ನಿಮ್ಗೆ ದಕ್ಕೋದಿಲ್ಲ, ಅದ್ರ ಉಲ್ಟಾ ಆಗುತ್ತೆ. ಹೌದು, ತಾಯಿಯ ವಿರುದ್ಧ ಹೋಗ್ತೀರಿ, ಯಾವುದೇ ವ್ಯವಹಾರ ಮಾಡಿದ್ರು ಹಾಳಾಗುತ್ತೆ, ನೆಮ್ಮದಿಯ ಬದುಕು ಸಿಗೋದಿಲ್ಲ, ಸುಖಮಯ ಜೀವನ ಸಾಗಿಸೋದಿಲ್ಲ, ಪ್ರಾಪರ್ಟಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ, ಹೈಯರ್ ಎಜುಕೇಷನ್ ಇರೋದಿಲ್ಲ, ಉಲ್ಟಾ ನಿಮ್ಗೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ, ಹೊಂದಾಣಿಕೆ ಬದುಕು ಕಷ್ಟ ಆಗುತ್ತೆ, ಮನೆ ಸ್ಥಿತಿ ಕೆಡುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹಾಳಾಗುತ್ತೆ, ಹಾಸ್ಪಿಟಲ್ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೊಳ್ಳೋದಿಲ್ಲ, ಸಮಾಜದಲ್ಲಿ ಕೆಟ್ಟ ಹೆಸರು ಇಟ್ಕೋತೀರಿ, ಆಭರಣ ವೆಹಿಕಲ್ಸು ಇತ್ಯಾದಿಗಳು ಪ್ಲೆಜ್ಜಲ್ಲಿ ಇರ್ತವೆ. ಅದು ಅಲ್ದೇನೆ ಮನೆ ಆಗಲಿ ಅಥವಾ ತೋಟ ಆಗಲಿ ಅಥವಾ ಶಾಪ್ ಆಗಲಿ ಇವು ಸಾಲದಲ್ಲೇ ಮುಳುಗಿರ್ತವೆ. ಇಲ್ಲ ರೀ, ಸಾಧ್ಯವಿಲ್ಲ. ನೀವು ನಾನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿಲ್ಲ ಅಂದ್ರೆ, ಕಾಳಸರ್ಪ ದೋಷ ನಿವಾರಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗುವುದಿಲ್ಲ. ನೋಡಿ, ನೀಚ ಕುಜ ಸೀದಾ ಯಾರು ನೋಡ್ತಾನೆ? ಚಂದ್ರನ್ ನೋಡ್ತಾನೆ. ಕರೆಕ್ಟಾ? ಶನಿನೂ ಚಂದ್ರನ್ ನೋಡ್ತಾನೆ. ದಿಸ್ ಈಸ್ ಮೋಸ್ಟ್ ಡೇಂಜರಸ್. ಮಾನಸಿಕವಾಗಿ ನೀವು ಸಿಕ್ಕಾಪಟ್ಟಿ ಬಳಲ್ತೀರಾ, ನಿಮ್ಮ ಮನಸ್ಸು ನಿಮ್ಗೆ ಕಂಟ್ರೋಲ್ ಇರೋದಿಲ್ಲ, ಮಾನಸಿಕವಾಗಿ ಹಿಂಸೆ ಅನುಭವಿಸ್ತೀರಾ, ಬಹಳ ದುಃಖಕ್ಕೀಡಾಗ್ತೀರಾ, ಬಹಳ ತೊಂದರೆಗೀಡಾಗ್ತೀರಾ, ಜೀವನ ಬಹಳ ಕಷ್ಟ ಆಗುತ್ತೆ, ಯಶಸ್ಸು ಸಿಗೋದಿಲ್ಲ, ವಿಪರೀತ ಮಾನಸಿಕವಾಗಿ ಹಿಂಸೆ ಪಡ್ಕೋತೀರಾ. ಅದು ಒಂದೇ ಕೆಟ್ಟ ಕೇಮದ್ರಮ ದೋಷ ಇದೆ ನೋಡಿ. ಇಲ್ಲೂ ಯಾರಿಲ್ಲ. ಪ್ರಬಲ ಕೇಮದ್ರಮ ದೋಷ ಇದು. ಯಾಕೆ ಪ್ರಬಲ ಕೇಮದ್ರಮ ದೋಷ ಅಂದ್ರೆ, ಹೌದು, ಫೋಬಿಯಾ ಅಂತ ಒಂದು ರೋಗ ಇದೆ, ಗೊತ್ತಾ ನಿಮ್ಗೆ? ಯಾವ ಫೋಬಿಯಾ ಅಂದ್ರೆ, ಎಲ್ಲ ಬಹಳ ಫೋಬಿಯಾ ಇದೆ. ಫೋಬಿಯಾ ರೋಗಕ್ಕೆ ತುತ್ತಾಗ್ತೀರ ನೀವು. ಮೆಂಟಲಿ ಬಹಳ, ಈ 25 ಏಜ್ ನಿಮಗೆ ಮುಂದೆ ಹೇಳಕ್ ಬರಲ್ಲ ರೀ. ಚಂದ್ರ ಸಂಪೂರ್ಣವಾಗಿ ಕೆಟ್ಟಿದ್ದಾನೆ. ಅದು ಹೋಗಿ ನೀಚ ಗ್ರಹಗಳು ನೋಡ್ತಾ ಇದ್ದಾವೆ ಚಂದ್ರನನ್ನು. ಮಾನಸಿಕವಾಗಿ ವಿಪರೀತ ಬಳಲುವುದಲ್ಲದೆ ಬಹಳ ಸಫರ್ ಆಗ್ತೀರ ನೀವು. ಈ ಚಂದ್ರಶಾಂತಿ ಆಗ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ತಾಯಿ ಆರೋಗ್ಯ ಹಾಳಾಗ್ಬೋದು, ನಿಮ್ ತಾಯಿ ಆರೋಗ್ಯ ಹಾಳಾಗ್ಬೋದು. ಇಲ್ಲ ಮಗಳು, ನಿಮ್ಗೆ ಏನಾದ್ರು ಮಗಳಿದ್ರೆ ಮಗಳಿಂದ ನೀವು ನೋವು ಅನುಭವಿಸ್ಬೋದು, ನೀರಿನಿಂದ ತೊಂದರೆ ಅನುಭವಿಸ್ಬೋದು, ಮಕ್ಕಳಿಂದ ತೊಂದರೆ ಅನುಭವಿಸ್ಬೋದು. ಇದು ಕಟ್ಟಿಟ್ಟ ಬುದ್ಧಿ. ಚಂದ್ರನ ನಾವು ಮಗು ಹೋಲಿಸ್ತೇವೆ, ಚಂದ್ರನ ತಾಯಿ ಹೋಲಿಸ್ತೇವೆ, ಚಂದ್ರನ ನೀರಿಗೆ ಹೋಲಿಸ್ತೇವೆ, ಚಂದ್ರನ ಮನಸ್ಸಿಗೆ ಹೋಲಿಸ್ತೇವೆ. ಇವು ಅಷ್ಟೂ ಕೆಡ್ತವೆ. ಹೌದು, ಇದರಲ್ಲಿ ಬಹಳ ಪ್ರಬಲವಾಗಿ ಕೆಡುತ್ತೆ. ಮಕ್ಕಳಿಂದ ತೊಂದರೆ ಅನುಭವಿಸಿದ್ರು ಆಶ್ಚರ್ಯ ಪಡುವಂಗಿಲ್ಲ, ನೀರಿನಿಂದ ಏನಾದರೂ ತೊಂದರೆಗೀಡಾದ್ರೂ ಆಶ್ಚರ್ಯ ಪಡುವಂಗಿಲ್ಲ, ತಾಯಿಯ ಮಗಳಿಂದ ನಿಮ್ಗೆ ತೊಂದರೆ, ಅತ್ತೆ ಅಥವಾ ನಾದ್ನಿಯಿಂದ ಏನಾದರೂ ತೊಂದರೆ ಬಂದ್ರೂ ಆಶ್ಚರ್ಯ ಪಡುವಂಗಿಲ್ಲ. 100% ಅದು ಇದ್ದಿದ್ದೆ. ಯಾಕಂದ್ರೆ ನೀಚ ಕುಜ, ನೀಚ ಶನಿ ಆ ಚಂದ್ರ ನೋಡ್ತಾ ಇದ್ದಾರೆ. ಹಾಗಾಗಿ ನೀವು ಬಹಳ ಕಷ್ಟಕರ ಜೀವನ ನಡೆಸ್ತೀರಿ. ಕೇತು 10ನೇ ಮನೆಯಲ್ಲಿ ಕೆಲಸ ಕರೆಕ್ಟಾಗಿ ಮಾಡಲ್ಲ. ನೀವು ಒಂದು ಕೆಲಸ ಸಾಧ್ಯನೇ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಧರ್ಮನೇ ನಂಬಲ್ಲ, ದೇವರನ್ನೇ ನಂಬಲ್ಲ. ಯಾಕೆ ಅಂದ್ರೆ ಇಲ್ಲಿ ಕೇತು ನೀಚನಾಗ್ತಾನೆ. ಯಾಕೆ ನೀಚನಾಗ್ತಾನೆ ಅಂದ್ರೆ, ಈ ಮನೆಯ ಸ್ವಾಮಿ ನೀಚ ಇದ್ದಾನೆ. ಈ ಮನೆಯ ಸ್ವಾಮಿ 9 ಮತ್ತು 10ನೇ ಭಾವದ ಸ್ವಾಮಿ. ನೋಡಿ, 7ನೇ ಮನೆ ಸ್ವಾಮಿ ಇವನು ಕುಜ. ದಾಂಪತ್ಯ ನಿಲ್ಲಲ್ಲ ರೀ ನಿಮಗೆ, ಮದುವೆ ಸಾಧ್ಯವೇ ಇಲ್ಲ. ದಾಂಪತ್ಯ ಗಂಡ, ಒಳ್ಳೆ ಗಂಡ ಕೂಡಲ್ಲ ನಿಮಗೆ, ಒಳ್ಳೆ ಗಂಡನ ನಿಮಗೆ ಸೇರುವುದಿಲ್ಲ. ದಾಂಪತ್ಯ ಆಯುಷ್ ಬಹಳ ಕಡಿಮೆ ಇರುತ್ತೆ, ದಿನನಿತ್ಯ ದುಡ್ಡು ಕಡಿಮೆ ಇರುತ್ತೆ, ಯಾವುದೇ ಪಾರ್ಟ್ನರ್ಶಿಪ್ ಆಗೋದಿಲ್ಲ, ಸೆಕ್ಷುವಲ್ ವಿಪರೀತ ಇರುತ್ತೆ,
ದಿನನಿತ್ಯ ನಡವಳಿಕೆ ಕಷ್ಟಕರವಾಗುತ್ತೆ. ಬರೀ ಬಡತನದಲ್ಲಿ ಜೀವನ ಕಳಿಬೇಕಾಗುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100 ಲಾಸ್. ಪ್ರೊಫೆಷನಲಿಸ್ಟ್ ಆದ್ರೆ ಕೆಟ್ಟ ಹೆಸರು ತಗೋತೀರ. ಕುಜ ನೀಚ ಅಲ್ವಾ? 7ನೇ ಮನೆ ಸ್ವಾಮಿ. ಬಾ ಬೇಜಾರಾಗುತ್ತೆ ಈ ಜಾತಕ ಹೇಳಕ್ಕೆ. ಅನಿವಾರ್ಯ, ಏನ್ ಮಾಡಕ್ಕಾಗಲ್ಲ. ನೋಡಿ, ಗುರುವಿನ ಆಶೀರ್ವಾದ ಸಿಗಲ್ಲ ನಿಮಗೆ. ಧರ್ಮವನ್ನು ನಂಬಲ್ಲ ನೀವು ಭಾಗ್ಯವಂತರಲ್ಲ. ನೀವು ಏನೇ ಇಷ್ಟಪಟ್ಟರು ಪ್ರಾಪ್ತಿ ಆಗುವುದಿಲ್ಲ. ತಂದೆ ಜೊತೆಗೆ ಒಳ್ಳೆ ಸಂಬಂಧ ಇಲ್ಲ. ಸಾಧನೆಗೆ ದಾರಿ ಇಲ್ಲ. ಸುಖಮಯ ಜೀವನ ಸಾಗಿಸಕ್ಕಾಗಲ್ಲ. ಗೆಲುವು ನಿಮ್ಮ ಜೀವನದಲ್ಲಿ ಇಲ್ಲವೇ ಇಲ್ಲ. ಸಂಬಂಧಗಳಿಗೆ ಸಹಾಯ ಮಾಡಲ್ಲ ನೀವು, ಅವರು ನಿಮಗೆ ಮಾಡಲ್ಲ. ದೇವರ ಆಶೀರ್ವಾದ ಇಲ್ಲೇ ಇಲ್ಲ. ಬಹಳ ಅಗಲಕ್ಕೆ ನೀವು ಪಾಪದ ಕೆಲಸ ಮಾಡ್ತೀರಿ. ಮನೆಯ ಪರಿಸ್ಥಿತಿ ಬಹಳ ಕೆಡುತ್ತೆ. ಇದು 9ನೇ ಭಾವದ ಫಲ. ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಇಲ್ಲ. ನೀವು ಮಾಡುವ ಕೆಲಸ ವಿಧಾನ ಇಷ್ಟ ಇಲ್ಲ. ಕೆಲಸದಲ್ಲಿ ಗೆಲುವು ಕಾಣಲ್ಲ. ಕೆಲಸದಲ್ಲಿ ಗಳಿಕೆ ಇಲ್ಲ. ಸಾಧ್ಯವೇ ಇಲ್ಲ. ಕೆಲಸದಲ್ಲಿ ಗೆಲುವಿಲ್ಲ, ಗಳಿಕೆ ಇಲ್ಲ. ಮಾನ ಪ್ರತಿಷ್ಠೆಯ ಸಂಪತ್ತು, ಐಶ್ವರ್ಯ, ಅಂತಸ್ತು, ಸ್ಥಾನಮಾನ ಇವು ಯಾವ ನಿಮ್ಗೆ ಸಿಗೋದೇ ಇಲ್ಲ. 10ನೇ ಭಾವ ಇದು. ಏನ್ ಮಾಡ್ಲಿ, ನಂದು ನೇರ ನುಡಿ. ಹಾಗಾಗಿ ನಾನು ಇರೋ ಸತ್ಯನ ಹೇಳ್ತೀನಿ. ನಿಮ್ಗೆ ಖುಷಿ ಪಡಿಸಕ್ಕಂತೂ ಹೇಳಲ್ಲ ನಾನು. ಒಂದ್ ವೇಳೆ ತಂದೆ ತಾಯಿ ಜೊತೆಗಿದ್ರೆ ಸುಖವಾಗಿರ್ತೀರಾ. ಇಲ್ಲ ಅಂದ್ರೆ ಬೇರೆ ಒಬ್ಬರೇ ಹಿಡಿದೋದಾಗಿದ್ರೆ ಇಷ್ಟೆಲ್ಲ ಕಷ್ಟ ಅನುಭವಿಸೋದೇನು. ನೋಡಿ, ಇದು ನೋಡಿ, ಗುರು ಸ್ವಂತ ಮನೆಯಲ್ಲಿ 1 ಡಿಗ್ರಿ ಇದ್ದಾನೆ. ಬಟ್ 9 ಮತ್ತು 10ನೇ ಮನೆ ಸ್ವಾಮಿ 12ನೇ ಮನೆಯಲ್ಲಿದ್ದಾನೆ. ಯಾವ ರೋಗಕ್ಕೆ ತೂತಾಗ್ತಿರೋ ಗೊತ್ತಿಲ್ಲ. ತಾವು ಮಾತ್ರ ಸತ್ಯ. ಸಾಲ ವಿಪರೀತ ಮಾಡ್ಕೋತೀರ. ಖರ್ಚು ಅಷ್ಟೇ ಇರುತ್ತೆ ನಿಮಗೆ. ಮನಸ್ಸು ಬಹಳ ಚಂಚಲ ಇರುತ್ತೆ. ಜೀವನವನ್ನು ಬಹಳ ಹೆದರಿಕೆಯಿಂದ ನಡೆಸ್ತೀರಿ. ಹೌದು, ಕೆಟ್ಟ ಚಟಗಳನ್ನು ಕಾಣ್ತೀರಿ. ನಾಳೆ ಕೆಟ್ಟ ಚಟಗಳಿಗೆ ತುತ್ತಾಗ್ಬೋದು. ಜೀವನದಲ್ಲಿ ಕೆಟ್ಟ ಘಟನೆಗಳು ನಡೀಬಹುದು. ಆಕ್ಸಿಡೆಂಟ್ ಆಗ್ಬೋದು. ರೋಗಕ್ಕೆ ತುತ್ತಾಗಿ ಜೀವ ಹೋಗ್ಬೋದು. ಜಗಳ ಹೊಡೆದಾಟದಲ್ಲಿ ಜೀವ ಹೋಗ್ಬೋದು. ಬಹಳ ಕೆಟ್ಟ ಸಮಯವನ್ನು ಕಾಣ್ತೀರಿ. ಹೌದು, ಅತ್ತೆ ಮನೆಯಿಂದ ಯಾವುದೇ ರೀತಿಯ ಸುಖ ಸಿಗಲ್ಲ ನಿಮಗೆ. ಅಂದ್ರೆ ಅತ್ತೆ ಮನೆ ಅಂದ್ರೆ ಗಂಡನ ಅತ್ತೆ ಮನೆ. ನೋಡಿ, ಸೂರ್ಯ ಹಾಗೂ ಗುರು ಇವರನ್ನು ಬಿಟ್ಟು ಉಳಿದು 7 ಗ್ರಹಗಳ ಶಾಂತಿ ಆಗಬೇಕು. ಪ್ಲಸ್ ಆಕಳ ದಾನ ಆಗಬೇಕು. ನೋಡಿ, ಶನಿ ಸೀದಾ ನಿಮ್ಗೆ 2ನೇ ಭಾವ ನೋಡ್ತಾನೆ. ಎಲ್ಲ ವ್ಯವಹಾರ ಕೊಡಿಸ್ತಾನೆ. ಸೀದಾ ಚಂದ್ರನ್ ನೋಡ್ತಾನೆ. ಆಲ್ಮೋಸ್ಟ್ ಅಲ್ಲಿ ಚಂದ್ರನ ನಿಮ್ಮ ಮನಸ್ಸು ಕೆಡಿಸ್ತಾನೆ. ಅದಾದ್ಮೇಲೆ ಸೀದಾ ನಿಮ್ಮ 9ನೇ ಭಾವ ನೋಡಿ ಇಡೀ ಫ್ಯೂಚರೇ ಹಾಳು ಮಾಡ್ತಾನೆ. 12ರಲ್ಲಿ ಸಾಲ, ರೋಗ. ಅದೇ ಕುಜ ನೋಡಿ ಸೀದಾ ಚಂದ್ರನ್ ನೋಡ್ತಾನೆ. ಅದು ನೀಚ ಚಂದ್ರ. ಅದಾದ್ಮೇಲೆ ಸೀದಾ 9ನೇ ಭಾವ ನೋಡ್ತಾನೆ. ಅದಾದ್ಮೇಲೆ 10ನೇ ಭಾವ ನೋಡ್ತಾನೆ. 3ರಲ್ಲಿ ಯಾವ ಕೆಲಸನೂ ಮಾಡಿಕೊಡಲ್ಲ ನೀವು. ಸಾಧ್ಯನೇ ಇಲ್ಲ. ನೀವು ಕರೆಕ್ಟ್ ಟೈಮ್ ಯಾವ ಕೆಲಸನೂ ಆಗೋದಿಲ್ಲ. ಬಹಳ ಕೆಟ್ಟಿದ್ದೀರಿ ಜಾತಕ. ಒಂದು 5, 7, 9. 1ನೇ ಮನೆ ಸ್ವಾಮಿ ಓಕೆ. 5ನೇ ಮನೆ ಸ್ವಾಮಿ ಓಕೆ. 7ನೇ ಮನೆ ಸ್ವಾಮಿ ಶುಕ್ರ ಓಕೆ. 9ನೇ ಮನೆ ಸ್ವಾಮಿ ಗುರು ಓಕೆ. ದಾಂಪತ್ಯ ಚೆನ್ನಾಗಿದೆ ಅಂತಿದ್ರಿ. ಅದರ ಆರೋಗ್ಯ ಹಾಳಾಗ್ಬೋದು. ದಾಂಪತ್ಯ ಚೆನ್ನಾಗಿದೆ ನಿಮ್ದು ಡೌಟ್ ಸರ್. ಯಾಕಂದ್ರೆ ಲಗ್ನ ಕೂಡಲೇ ಎಷ್ಟು ಕೆಟ್ಟರು ಏನ್ ಮಾಡ್ಬೇಕು ನೋಡಿ. ಕೆಲಸ ಇದೆ ನಿಮ್ಗೆ, ಕೆಲಸ ಇದೆ, ಅದಕ್ಕೇನು ಚಿಂತೆ ಇಲ್ಲ. ಕೆಲಸ ಇದೆ. ಏನು
ಉಪಯೋಗಿಲ್ಲ ದಶೆ ನೋಡೋದ್ರಲ್ಲಿ. ನೋಡಿ ಆರೋಗ್ಯ ಹಾಳಾಗುತ್ತೆ. ನೋಡಿ ಇದು ಬಹಳ ಕೆಟ್ಟ ಸಮಯ ಈಗ ನಿಮ್ದು. ನಮ್ಗೆ ಹೇಳಕ್ಕೆ ಮನಸ್ಸಿಲ್ಲ. ನೋಡಿ ಸೂರ್ಯ ಹಾಗೂ ಗುರುನ ಬಿಟ್ಟು ಉಳಿದ 7 ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ, ಪ್ಲಸ್ ಆಕಳ ದಾನ ಮಾಡ್ಕೊಳ್ಳಿ. ಆ ತಾಯಿ ಸರ್ವಮಂಗಲಿ ನಿಮಗೆ ಆಶೀರ್ವದಿಸಲಿ ಅಂತ ಹೇಳ್ತಾ ಈ ಜಾತ್ರೆ ದಿವಸದಲ್ಲಿ ನಮಿಸ್ತಾ ಇದ್ದೀನಿ.